ತಿಳ್ಕೊಂಡ್ಬಿಡ್ತಾನೆ ಹುಷಾರಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ಎಲ್ಲರೂ ತೀರ್ಮಾನ ತಗೊಂಡು ಇದನ್ನ ಮೈಸೂರವ್ರಿಗೆ ಕೊಟ್ರೆ ಮೈಸೂರವರು ಇದನ್ನ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಅವರು ಸಿಂಹಾಸನ, ಚಿನ್ನದ ಅಂಬಾರಿ ಎಲ್ಲವನ್ನು ಮೈಸೂರು ಕಳ್ಸ್ಕೊಡ್ತಾರೆ. ಹಂಗಾಗಿ ಅಲ್ಲಿ ನಡೀತಾ ಇದ್ದ ಉತ್ಸವ ಇಲ್ಲಿ ನಡೆಯುತ್ತೆ. ಇಲ್ಲೂ ಕೂಡ ಉತ್ಸವ ಮಾಡ್ತಾರೆ. ಏನದು? ಹಂಪಿ ಉತ್ಸವ. ಹಂಪಿ ಉತ್ಸವ ಕೇಳಿದ್ದೀರಾ? ಸೇಮ್ ಈ ಏನ್ ನಡೆಯುತ್ತೆ ದಸರಾ ಉತ್ಸವ, ಅದು ಮೂಲ ಹಂಪಿ ಉತ್ಸವ. ಅಲ್ಲೂ ಕೂಡ ಆನೆಗಳನ್ನ ಕರೆಸಿ ಮೆರವಣಿಗೆ ಮಾಡ್ತಾರೆ ಹಂಪಿ ಉತ್ಸವದಲ್ಲಿ. ಅದೇ ರೀತಿ ಮೈಸೂರಿನ ರಾಜಧಾನಿ ಆಗಿದ್ದ ಆಗಿನ ಶ್ರೀರಂಗಪಟ್ಟಣದಲ್ಲೂ ದೇವ್ರನ್ನ ಅಂಬಾರಿ ಮೇಲೆ ಕೂರಿಸಿ ಆನೆ ಮೇಲೆ ಪ್ರದಕ್ಷಿಣೆ ಕರ್ಕೊಂಡ್ಬರ್ತಾರೆ ಇಲ್ಲಿ ಶ್ರೀರಂಗಪಟ್ಟಣಕ್ಕೆ. ಇತ್ತೀಚೆಗೆ ಒಂದು ಅವಘಡ ಆಯಿತು. ಆನೆಗೆ ಶಬ್ದ ಕೇಳಿ ಅಂಬಾರಿನ ಹೊರಕಾಗದೆ ಅಂಬಾರಿ ಹಿಂಗಿದ್ದು ಹಿಂಗಾಗೋಯ್ತು. ಶಬ್ದ ಅದಕ್ಕೆ ಆನೆಗೆ ಫುಲ್ ಮದ ಏರ್ಬಿಟ್ಟು ಆ ಹಿಂಗಿದ್ದ ಅಂಬಾರಿ ಹಿಂಗ್ ಮಾಡ್ಬಿಡ್ತು. ಪುಣ್ಯಕ್ಕೆ ಅಂಬಾರಿ ಬಿದ್ದಿಲ್ಲ. ಏನ್ ಮಾಡುದು, ಅರ್ಧಕ್ಕರ್ಧ ನಿಲ್ಸಿದ್ರು ತಗೊಂಡೋಗ್ಬಿಟ್ರು. ಹಂಗ್ ಮಾಡ್ಬಾರ್ದು ಆಕ್ಚುಲಿ. ಆದ್ರೂ ಆ ಥರ ಅವಘಡ ಆಗಿದ್ರಿಂದ ಈ ಸಲ. ಹಂಗೆ ಇನ್ನೊಂದು ವಿಷಯ, ಬರೀ ಒಂದ್ ಕಡೆ ಮಾತ್ರ ಇದು ಆಗಲ್ಲ. ಅಂದ್ರೆ ಮೈಸೂರಲ್ಲೇ ಉತ್ಸವ ಆಗ್ಬೇಕು, ಅಥವಾ ಮೂಲ ವಿಜಯನಗರ ಅಂದ್ರೆ ವಿಜಯನಗರ ಉತ್ಸವ ಆಗ್ಬೇಕು ಅಂತ ಏನಿಲ್ಲ. ಶಿವಮೊಗ್ಗ, ಬಳ್ಳಾರಿ ಈ ತರ ಏನೇನಿದೆ ಅಲ್ಲೂ ಕೂಡ ಉತ್ಸವಗಳು ಮಾಡ್ತಾರೆ. ದೇವತೆಗಳು ಅಲ್ಲಿ ದೇವತೆಗಳನ್ನ ಇಟ್ಕೊಂಡು ಮೇನ್ ಆಗಿ ಮಾಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ಇಟ್ಕೊಂಡು ಮೇನ್ ಆಗಿ ಉತ್ಸವ ಮಾಡ್ತಾರೆ. ಅಲ್ಲೂ ಕೂಡ ನವರಾತ್ರಿ ಉತ್ಸವ ಮಾಡ್ತಾರೆ. ಅರೆ ಉತ್ಸವ ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ, ರಂಗನಾಥ ಸ್ವಾಮಿ. ಹಂಗಾಗಿ ಈ ವಿಷಯನ ನಾನು ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಸೇರಿಸಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ವಿಷಯ ಬಂದಿದೆ ಅದರಲ್ಲಿ. ಬಟ್ ಇದು ಯಾವ್ದಿದು ವಿಜಯನಗರ ಸಾಮ್ರಾಜ್ಯದ್ದು ಮೈಸೂರು ಸಾಮ್ರಾಜ್ಯದ್ದು ಎರಡು ಸೇರಿಸ್ಬೇಕಾಗಿತ್ತು. ಈಗ ಕುಮಾರಿ ಚೈತ್ರ ಅವರಿಂದ ಕತೆ. ಕತೆ ಆದ್ಮೇಲೆ ನಮ್ ಕತೆ ಇದಕ್ಕೂ ಸಂಬಂಧ ಇಲ್ಲ, ನೀತಿ ಕತೆ ಹೇಳ್ತೀನಿ ಆಯ್ತಾ? ಏನು ಅನ್ಕೊಂಡ್ವಿ, ಯಾರೇನು ಅನ್ಕೊಳ್ಳಲ್ಲ. ಅಲ್ಲ, ನಿಮ್ಮ ಒಂದು ಪ್ರತಿಭೆ ಅಷ್ಟೇ ವ್ಯಕ್ತ ಆಗುತ್ತೆ ಈ ಟೈಮಲ್ಲಿ ಆಯ್ತಾ? ಈ ಕತೆ ರಾಜರ ಕತೆ ಎಲ್ಲ ಮಾಮೂಲಿ ಮಕ್ಳಿಗೆ ಹೇಳೋ ಕತೆ ಏನ್ ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಒಂದ್ ಪಾನೆ ಟೈಮ್. ಇಲ್ಲೂ ಅಷ್ಟೇ ರಾಜನ ಕತೆ. ಒಂದ್ ರಾಜ ಇರ್ತಾನೆ ಆಯ್ತಾ. ಅವ್ನು ಏನಂದ್ರೆ ಅವನತ್ರ ಎಲ್ಲ ಇರುತ್ತೆ. ಏನಿರುತ್ತೆ, ಶುದ್ಧ ರಾಜ್ಯ ಬೇಕಾ, ರಾಜ್ಯ ಇರುತ್ತೆ, ದುಡ್ಡು ಚಿನ್ನ ಎಲ್ಲ ಇರುತ್ತೆ. ಆದ್ರೆ ಅವನಿಗೆ ನೆಮ್ಮದಿ ಇರಲ್ಲ, ಖುಷಿ ಇರಲ್ಲ. ಎಲ್ಲ ಏನಂದ್ರೆ ಇಕ್ಕಟ್ಟು ಆಗ್ತಿರ್ತಾನೆ, ಫ್ರಸ್ಟ್ರೇಟ್ ಆಗೋಗಿರ್ತಾನೆ. ಆದ್ರೆ ಎಲ್ಲ ಇದೆ, ಅವನು ಬೇಕಾ, ಇವ್ ಊಟ ಬೇಕಾ, ಅವನಿಗೆ ಊಟ ಸಿಗುತ್ತೆ, ಚಿನ್ನ ಬೇಕಾ ಚಿನ್ನ, ರಾಜ್ಯ ಬೇಕಾ ರಾಜ್ಯ, ಏನ್ ಬೇಕು ಇರುತ್ತೆ. ಅವನು ನೆಮ್ಮದಿ ಇರಲ್ಲ, ಖುಷಿ ಇರಲ್ಲ. ಅವನಿಗೆ ಫುಲ್ಲು ಇದಾಗೋಗುತ್ತೆ. ಏನಂದ್ರೆ ನನ್ ಯಾಕೆ ಹಿಂಗೆ ಎಲ್ಲ ನನ್ನ ಹತ್ರ ಇದಾದ್ರೂ ನಂಗೆ ಯಾಕೆ ಖುಷಿ ಇಲ್ಲ, ಏನೋ ನನ್ನ ಜೀವನದಲ್ಲಿ ಏನೂ ಇಲ್ವಲ್ಲ ಅಂತ ಅವ್ನು ಯಾವಾಗ್ಲೂ ಇದಾಗ್ತಾ ಇರುತ್ತೆ. ಒಂದಿನ ಏನ್ ಮಾಡ್ತಾನೆ, ನಿಂಗೆ ಸಾಯಂಕಾಲ ತಿರ್ಗಾಡ್ಕೊಂಬರೋಣ ಅಂತ ಈಚೆ ಹೋಗ್ತಾನೆ, ವಾಕ್ ಮಾಡಕ್ಕೆ ಹೋಗ್ತಾನೆ. ವಾಕ್ ಮಾಡಕ್ ಹೋಗುವಾಗ ಅಲ್ಲಿ ಚಿಕ್ಕ ಗುಡಿಸ್ಲಲ್ಲಿ ಒಂದು ಜನಗಳು ಇರ್ತಾರಲ್ಲ ಮನೆಯಲ್ಲಿ, ಹಂಗೆ ಚಿಕ್ಕ ಗುಡಿಸ್ಲಲ್ಲಿ ಒಂದು ಅಪ್ಪ ಮತ್ತೆ ಮಗ ಇರ್ತಾನೆ. ಅಪ್ಪ ಮತ್ತೆ ಮಗ ಆಟ ಆಡ್ತಿರ್ತಾರೆ. ಅವರು ತುಂಬಾ ಖುಷಿಯಾಗಿ ಆಟ ಆಡ್ತಿರ್ತಾರೆ. ಎಷ್ಟು ಖುಷಿ ಅಂದ್ರೆ ಆ ಮಗ ಅಪ್ಪ ಅದೇ ಚೆಂಡ ಆಟ, ಬೆಲೂನ್ ಬಾಲ್ ಆಟ ಆಡ್ತಿರ್ತಾರೆ. ತುಂಬಾ ಖುಷಿಯಾಗಿ ಆಟ ಆಡ್ತಿರ್ತಾನೆ. ರಾಜ ಅವ್ರು ಎಷ್ಟು ಖುಷಿ ಪಡ್ತಿರೋದು, ಅವ್ರ ಮಕ್ಕಳು ಎಷ್ಟು ಖುಷಿಯಾಗಿ ಆಟ ಆಡ್ತಿರೋ ನೋಡಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವ್ನ